ಸರ್ ಗುಡ್ ಮಾರ್ನಿಂಗ್ ಸರ್. ಏನ್ರಿ ಆ ಹುಡುಗಿ ನ್ಯೂಸ್ ಎಲ್ಲಿಗೆ ಬಂತು? ಸರ್ ಎಲ್ಲ ಕಡೆ ವೈರಲ್ ಮಾಡ್ತಾ ಇದ್ದೀವಿ ಸರ್. ಆ ಹುಡುಗಿ ಕ್ಷಮೆ ಕೇಳೋಕೆ ಒಪ್ಕೋತಾ ಇಲ್ಲ ಸರ್. ತಿನ್ನಕ್ಕೆ ಗತಿ ಇಲ್ಲ ಅಂದರು ಕೊಬ್ಬಿಗೇನು ಕಮ್ಮಿ ಇಲ್ಲ. ಅವಳನ್ನ ಸುಮ್ಮನೆ ಮಾತ್ರ ಬಿಡಬೇಡಿ. ಈ ನ್ಯೂಸ್ನ ಇನ್ನಷ್ಟು ವೈರಲ್ ಮಾಡಿ. ಹಾಂ ಸುಮಾ. ಹಲೋ ಪುರ್ಸಿ, ಆಯ್ತಾ ಕೆಲಸ? ಇಲ್ಲ ಕಣವಿ, ಇನ್ನೂ ಇಲ್ಲ. ಮ್ಯಾನೇಜರು ಬೇರೆ ಕಡೆ ಹೋಗಿದ್ದಾನೆ. ಅವ್ನು ಬರೋ ಅಷ್ಟರಲ್ಲಿ ಬೇಗ ಕೆಲಸ ಮುಗಿಸಿ. ಸರಿ ಸರಿ ಆಯಿತು. ರಾಯ್ ಆಯ್ತಾ? 2 ನಿಮಿಷ ಆಯ್ತು, 2 ನಿಮಿಷ. ಬಿರ್ನೆ ಮಾಡು. ಏನ್ರಿ ಇದು ಫೂಟೇಜ್ ಕ್ಲಿಕ್ಕರ್ ಆಗ್ತಿದೆ? ಸರ್ ಏನೋ ಸಿಗ್ನಲ್ ಪ್ರಾಬ್ಲಮ್ ಇರ್ಬೇಕು ಸರ್. ಸಿಗ್ನಲ್ ಪ್ರಾಬ್ಲಮ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಏನೋ ಇಶ್ಯೂ ಇರಬೇಕು. ನಾನೇ ನೋಡ್ತೀನಿ. ಹಾಂ ಸುಮಾ. ಹಲೋ ಪುರ್ಸಿ, ಆ ಓನರು ಕಂಟ್ರೋಲ್ ರೂಮ್ ಕಡೆನೇ ಬರ್ತಾ ಇದ್ದಾನೆ ಕಣೋ. ರಾಯ್ ಆ ಓನರ್ ಬರ್ತಾ ಇದ್ದಂತೆ, ಹೆಂಗಾದ್ರೆ ಎಸ್ಕೇಪ್ ಆಗು. CCTV ಫುಟೇಜ್ ಅಲ್ಲಿ. ಗೊತ್ತಿಲ್ಲ ಕಣವಿ, ಓನರ್ ಬಂದ ಅಂತ ನಾನು ಬಂದ್ಬಿಟ್ಟೆ. ರಾಯ್ ಅಲ್ಲಿ? ಅವನು ಇನ್ನೂ ಒಳಗಡೆನೇ ಇದ್ದಾನೆ. ಅಯ್ಯೋ, ರಾಯ್ ಸಿಕ್ಕಾಕೊಂಡ್ರೆ ಏನೋ ಮಾಡೋದು. ರಾಯ್ ಸಿಕ್ಬಿದ್ದ. ಇದೇನು ಓನರ್ ಆಚೆ ಬರ್ತಾ ಇದ್ದಾನೆ? ರಾಯ್ ಅಲ್ಲಿ? ರಾಯ್ ಬಂದ. ಅವಳಿಗೂ ನಿನ್ನ ಯಾಕೆ ಮನ್ಸ್ನಾಗ ಆಸೆ ಐತೆ ಕಲ. ನಾನು ಈ ಓಲ್ಡ್ ಒಪ್ಕೊಂಡು ಅವ್ವ ನೀನು 7 ಜನ ಅಂತ ಒಪ್ಕೊಂಡವಳೆ. ರಾಧನ್ ಮನ್ಸಾಗೋ ಏನೂ ಇಲ್ಲ. ರಾಧಂಗೆ ನನ್ನ ಬಗ್ಗೆ ಸಂತ ಗೊತ್ತದೆ. ಇದೊಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿ ಆಯ್ತಲ್ಲ ರೀ. ಇವನು ಲಗ್ನದಿಂದ ತೆಪ್ಪಿಸ್ಕೋಬೇಕು ಅಂತ ಯೋನೇನೋ ನೆಪಗಳನ್ನ ಹೇಳ್ತಾನೆ. ನಾನಂತೂ ಇವನ್ ಮಾತನ್ನ ನೆಪಕ್ಕಿಲ್ಲ. ಅವ್ವ ಇದು ಯಾವುದು ನೆಪ ಅಲ್ಲವ. ಟಿಟವಾಗ್ಲೂ ಆ ಹುಡುಗಿ ಸಿಕ್ಕಿದ್ರೆ ನಾನು ಮದುವೆ ಆಗೇ ಆಯ್ತೀನಿ. ಬಂಗಾರ ಅವನು ಯೂಟೊಂದು ಹೇಳ್ತಾನಲ್ಲ, ಆಗಲಿ ಬಿಡು ಬಂಗಾರ. ಇಲ್ಲ ರೀ, ಡಾಕ್ಟ್ರು ಯಾರಿಗೂ ಹೇಳ್ದಿರೋ ಇಸಿಯನ್ನ ಇವ್ನಿಗೆ ಮಾತ್ರ ಹೇಳಿರ್ತಾರ.
ಇದೆಲ್ಲ ಇವಂದೇ ನಾಟಕ. ಅವ ಯಾವ ನಾಟಕನೂ ಇಲ್ಲವ. ಇದ್ರ ಬಗ್ಗೆ ರಾಧಂಗೂ ಗೊತ್ತೈತೆ. ರಾಧನುವೆ ಆ ಹುಡುಗಿನ ಹುಡ್ಕಕ್ಕೆ ಸಹಾಯ ಮಾಡ್ತಾವಳೆ. ಹೌದಾ ರಾಧಾ? ಅದು ಅತ್ತೆ, ಆಯ್ತು ಕಲ, ನೀನು ಹೇಳ್ತಿರೋದೆಲ್ಲ ದಿಟ್ಟಾನೇ ಆಗಿದ್ರೆ ನಿಂಗೆ 1 ತಿಂಗಳು ಸಮಯ ಕೊಡ್ತೀನಿ. ಅಷ್ಟ್ರಾಗ ಹುಡುಗಿ ಸಿಕ್ಕಿದ್ರೆ ಕರ್ಕೊಂಡು ಬಾ, ಲಗ್ನ ಹಾಕು. ಒಂದು ವೇಳೆ ಆ ಹುಡುಗಿ ಸಿಗ್ನಿಲ್ಲ ಅಂದರೆ ಆಮ್ಯಾಕೆ ನೀನು ನಮ್ಮ ರಾಧನೆ ಲಗ್ನ ಆಗ್ಬೇಕು. ರಾಧವ, ನಾನು ಹೇಳಿದ ಸರಿನೇ? ನಾನು ಈ ಮಾತಿಗೆ ಒಪ್ಕೊಂಡಿದ್ಯಾ ಅಂತ ನನ್ನ ಮ್ಯಾಗ ಆಣೆ ಮಾಡು. ಸರಿವಾ?